ಕಲ್ಕತ್ತಾ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸ್ಟೂಡೆಂಟನ್ನು ಬರ್ಬರವಾಗಿ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ. ದೇಶದಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದ್ದಾವೆ. ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇದು ಒಬ್ಬನೇ ಮಾಡಿರುವ ಕೃತ್ಯ ಆಗಿರ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದೆ. ಆಯಿತು, ಪೊಲೀಸರು ತನಿಖೆ ಮಾಡ್ತಾರೆ, ಗ್ಯಾಂಗ್ ರೇಪ್ ಆಗಿದ್ರೆ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ ಅನ್ನಬಹುದಾಗಿತ್ತು. ಆದರೆ ಆರಂಭದಲ್ಲಿ ಈ ಕೇಸ್ನಲ್ಲಿ ಆಗಿರುವ ಮೆಸ್ಸಪ್ಗಳಿದಾವಲ್ಲ, ಎಂಥವ್ರು ನೋಡಿದ್ರು ಗೊತ್ತಾಗ್ತಿತ್ರಿ ಇದು ಮರ್ಡರ್ ಅಂತ. ಆಕೆ ತಲೆಗೆ ರಕ್ತ ಸೋರ್ತಾ ಇದೆ, ಹಾಕ್ಕೊಂಡಿರೋ ಸ್ಪೆಕ್ಸ್ ಒಡೆದು ಕಣ್ಣಿನೊಳಗೆ ಗಾಜು ಹೋಗಿದೆ, ಮೈ ತುಂಬ ಗಾಯಗಳಿದ್ದಾವೆ. ಆತ್ಮಹತ್ಯೆ ಅಂದ್ಬಿಟ್ರು. ತಂದೆ ತಾಯಿ ಓಡಾಡ್ಕೊಂಡು ಹಾಸ್ಪಿಟ್ಲಿಗೆ ಬಂದರೆ 3 ತಾಸು ಬಾಡಿ ತೋರಿಸ್ಲಿಲ್ಲ, ಮಗಳ ಬಾಡಿನ. ಘಟನೆ ನಡೆದದ್ದು ಆ ಹಾಸ್ಪಿಟಲ್ನ ಕಾನ್ಫರೆನ್ಸ್ ರೂಮ್ ಇರುತ್ತೆ, ಅಲ್ಲಿ ನಾವು ರಿನೋವೇಷನ್ ಮಾಡ್ತಾ ಇದ್ದೀವಿ ಅಂತ ಅದ್ರ ಗೋಡೆ ಹೊಡೆದ್ಬಿಟ್ರು. ರಿನೋವೇಷನ್ ಮಾಡ್ತೀವಿ, ಸಾಕ್ಷಿ ಅದು, ಘಟನೆ ನಡೆದ ಸ್ಥಳ, ಗೋಡೆ ಹೊಡೆದ್ಬಿಟ್ರು. CCTV ದೃಶ್ಯಗಳು ಡಿಲೀಟ್ ಆದವು. ಆ ಕಾಲೇಜ್ ಪ್ರಿನ್ಸಿಪಲ್ ನಾನು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿತೀನಿ ಅಂದ್ರೆ 4 ತಾಸಿನಲ್ಲಿ ಇನ್ನೊಂದು ಕಾಲೇಜಿಗೆ ಅಪಾಯಿಂಟ್ಮೆಂಟ್ ಆಗ್ಬಿಡ್ತು ಆತನದು. ಸಂತ್ರಸ್ತೆ ಮಾನಸಿಕ ರೋಗದಿಂದ ಬಳಲ್ತಾ ಇದ್ರು ಅಂತ ಆಡಳಿತ ಮಂಡಳಿ ಹೇಳಿದ್ದು. ಅರೆ, ಮಾನಸಿಕ ರೋಗ, ನೀಟ್ ಎಕ್ಸಾಮ್ ಬರೆದು ಮೆಡಿಕಲ್ ಸೀಟ್ ತಗೊಂಡಂತ ಆ ಹುಡುಗಿ ಮಾನಸಿಕ ಸಮಸ್ಯೆ ಇತ್ತಾಕೆಗೆ ಅಂತ ಈ ಲೆವೆಲ್ಗೆ ತಂದು ಇಟ್ಟುಬಿಟ್ರು. ದೇಶದಾದ್ಯಂತ ಮೆಡಿಕಲ್ ಸ್ಟೂಡೆಂಟ್ಸು, ಡಾಕ್ಟರ್ಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದರ ವಿರುದ್ಧ. ಸರಿಯಾಗಿ ತನಿಖೆ. ಫೈನಲಿ ಆರೋಪಿ ಅರೆಸ್ಟ್ ಆಗಿರೋದು, ಒಬ್ಬ ಅರೆಸ್ಟ್ ಆಗಿದ್ದಾನೆ. ಅವನು ಈ ವಾಲಂಟಿಯರ್ ಆಗಿ ನೇಮಕಗೊಂಡವನು. 12,000 ರೂಪಾಯಿ ಸಂಬಳ ಇತ್ತಂತ ಆತನಿಗೆ. ಅಲ್ಲೇನೋ ಒಂದು ಪೋಸ್ಟಿಂಗ್ ಇರಬೇಕದು. ರೋಗಿಗಳಿಗೆ ಸಹಾಯ ಮಾಡೋದು. ಬೈಕ್ ಮೇಲೆ ಪೊಲೀಸ್ ಅಂತ ಬರ್ಸ್ಕೊಂಡಿದ್ದಂತೆ ಹಾಸ್ಪಿಟಲ್ನವರೆಲ್ಲ ಇವನನ್ನು ಪೊಲೀಸು ಅನ್ಕೊಂಡ್ಬಿಟ್ಟಿದ್ರಂತೆ. ಇವನು ಬಂದು ಒಬ್ಬ ಪೇಷಂಟನ್ನು ಅಡ್ಮಿಷನ್ ಮಾಡಿಸಿ ಹೋಗ್ತಾನೆ, ಇನ್ನೊಬ್ಬ ಪೇಷಂಟ್ ಮಧ್ಯಾಹ್ನ ಕರ್ಕೊಂಡ್ಬರ್ತಾನೆ. ಆ ಪೇಷಂಟ್ ಸಂಬಂಧಿಕರ ಜೊತೆಗೆ ಹೋಗಿ ರಾತ್ರಿ ಡ್ರಿಂಕ್ಸ್ ಮಾಡ್ತಾನೆ. ಹಾಸ್ಪಿಟಲ್ನ ಹೊರಗಡೆ ಕಾಂಪೌಂಡ್ ಹತ್ರ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾನೆ. ಅಲ್ಲಿಂದ ಘಟನೆ ನಡೆದಂಥ ಕಾನ್ಫರೆನ್ಸ್ ರೂಮ್ ಏನಿದೆ ಅಲ್ಲಿಗೆ ಬರ್ತಾನೆ. ಈ ಹುಡುಗಿ ಪಾಪ ಒಬ್ಬಳೇ ಇರುತ್ತೆ. ಒಳಗೆ ನುಗ್ಗಿ ಬಾಗಿಲು ಹಾಕ್ಕೊಂಡು ಅತ್ಯಾಚಾರವೆಸಗಿ ಕೊಲೆ ಮಾಡಿ 1 ತಾಸು ಹಿಂಸೆ ಪೀಡಿಸಿದ್ದು ಹೊರಗಡೆ ಹೋಗ್ಬಿಡ್ತಾನೆ. ಇದುವರೆಗೂ ತನಿಖೆಯಲ್ಲಿ ಗೊತ್ತಾಗಿದ್ದು ಅನುಮಾನ ಇರೋದು ಇವನು ಒಬ್ಬನೇ ಮಾಡಿದ್ದಲ್ಲ. CBI ಇನ್ವೆಸ್ಟಿಗೇಷನ್ಗೆ ಬಂದಿದೆ. ಈಗ ಈತನ ವಿಚಾರಣೆ ಆಗಿದೆ. ಸತ್ಯ ಹೊರಗೆ ಬರಲಿ.